ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆ ಇದೆ. ಇದರಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 22ರ ಉತ್ತರಗಳನ್ನು ತಂದಿದ್ದೀನಿ. ಇಲ್ಲಿಯವರೆಗೆ ಕಲಿಕಾ ಹಾಳೆ 21ರವರೆಗೆ ಉತ್ತರಗಳನ್ನು ಪೋಸ್ಟ್ ಮಾಡಿದ್ದೀವಿ. ವಿಡಿಯೋ ನೋಡದೇ ಇದ್ರೆ ಆ ಪ್ಲೇಲಿಸ್ಟ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ದಯಮಾಡಿ ತಾವುಗಳು ನೋಡ್ಬೋದು. ಅಲ್ಲದೆ ಇದೇ ಪ್ಲೇಲಿಸ್ಟ್ ಲಿಂಕನ್ನು ಈ ವಿಡಿಯೋದ ಕಮೆಂಟಲ್ಲಿ ಪಿನ್ ಮಾಡಿದ್ದಾರೆ. ಮೇಲೆ ಐ ಕಾರ್ಡಲ್ಲಿ ಸಹಿತ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಸಹಿತ ಒತ್ತಿ ನೋಡ್ಬೋದು. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಿ, ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಲಿಂಕನ್ನು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ ಕಲಿಕಾ ಹಾಳೆ 22ರ ಉತ್ತರಗಳನ್ನು. ವಿದ್ಯಾರ್ಥಿಗಳೇ, ಇದಿತ್ತು ಮುಖ್ಯವಾಗಿ ಫ್ರಾನ್ಸ್ ಕ್ರಾಂತಿಯ ಬಗ್ಗೆ. ಫ್ರಾನ್ಸಿನ ಮಹಾಕ್ರಾಂತಿ ತಮ್ಮ ದೊರೆಗಳ ನಿರಂಕುಶ ಪ್ರಭುತ್ವವನ್ನು ಕೊನೆಗಾಣಿಸಿ ಸಮಾನತೆ ಮತ್ತು ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ಹೊಸ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ಸ್ಥಾಪಿಸುವುದು ಉದ್ದೇಶ ಆಗಿತ್ತು. ಇದೇ ಫ್ರೆಂಚ್ ಕ್ರಾಂತಿಯ ಮುಖ್ಯ ಉದ್ದೇಶ ಅಂತ ಕರೀತಾರೆ. ಇದು ಜಗತ್ತಿನ ಇತರ ದೇಶಗಳ ರಾಜಕೀಯ ಚಳುವಳಿಗಳ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರಿದೆ. ಫ್ರಾನ್ಸ್ನ ಕ್ರಾಂತಿ ಫ್ರಾನ್ಸ್ ಸಮಾಜದಲ್ಲಿ ಮುಖ್ಯವಾಗಿ 3 ವರ್ಗಗಳನ್ನು ಕಾಣ್ತಾರೆ. ಮೊದಲ ವರ್ಗದಲ್ಲಿ ಪಾದ್ರಿಗಳಿರ್ತಾರೆ, 2ನೇ ವರ್ಗದಲ್ಲಿ ಶ್ರೀಮಂತರಿರ್ತಾರೆ, 3ನೇ ವರ್ಗದಲ್ಲಿ ಜನಸಾಮಾನ್ಯರು ಇರ್ತಾರೆ. ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಮೊದಲ 2 ವರ್ಗದವರು ಇದ್ರೆ ಎಲ್ಲಾ ರೀತಿಯ ಅನುಕೂಲಗಳನ್ನು ಈ ಪಾದ್ರಿಗಳು ಮತ್ತು ಶ್ರೀಮಂತರು ಪಡಿತಿದ್ರು. ಅವರು ತೆರಿಗೆಯಿಂದ ವಿನಾಯಿತಿಯನ್ನು ಪಡೆದಿದ್ರು. ಮುಖ್ಯವಾಗಿ ಐಷಾರಾಮಿ ಜೀವನವನ್ನು ನಡೆಸ್ತಿದ್ರು ಪಾದ್ರಿಗಳು ಮತ್ತು ಶ್ರೀಮಂತರು. ಆದ್ರೆ 3ನೇ ವರ್ಗದಲ್ಲಿರ್ತಕ್ಕಂಥ ಜನ ಸೌಲಭ್ಯದಿಂದ ವಂಚಿತರಾಗಿದ್ರು. ಅದರಲ್ಲಿ ಬುದ್ಧಿಜೀವಿಗಳಿದ್ರು, ಕೃಷಿಕರಿದ್ರು, ಕಾರ್ಮಿಕರಿದ್ರು, ವೃತ್ತಿಪರರು ಇದ್ರು. ಇವರಿಗೆ ಕಡಿಮೆ ಆದಾಯ ಇತ್ತು, ಹೆಚ್ಚು ತೆರಿಗೆಯನ್ನ ಕಟ್ಟಬೇಕಾಗಿತ್ತು. ಇವರ ಜೀವನ ಬಹಳಷ್ಟು ದುಸ್ಥಿತಿಯಲ್ಲಿತ್ತು. ಸಮಾಜದಲ್ಲಿ ಈ ಒಂದು ವರ್ಗದವರಿಗೆ ಗೌರವ ಇರಲಿಲ್ಲ. ಇವರಿಗೆ ರಾಜಕೀಯ ಹಕ್ಕುಗಳು ಸಹಿತ ಇರಲಿಲ್ಲ. ಇವರನ್ನ ಅವಮಾನಗಳನ್ನ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಅವಮಾನಗಳನ್ನ ಅನುಭವಿಸಿ ಜೀವನವನ್ನು ನಡೆಸಬೇಕಾಗಿತ್ತು. ಇವರಿಗೆ ಮತೀಯವಾಗಿ ಆಗಲಿ ಅಥವಾ ರಾಜಕೀಯವಾಗಿ ಆಗಲಿ ಯಾವುದೇ ತರಹದ ಸ್ವಾತಂತ್ರ್ಯ ಈ 3ನೇ ವರ್ಗದಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ಇರಲಿಲ್ಲ. ಇಲ್ಲಿ ನಿರಂಕುಶ ಪ್ರಭುತ್ವದ ವಿರುದ್ಧ ಹೋರಾಡಿ ಗೆಲುವನ್ನು ಸಾಧಿಸೋದಾಗಿರ್ಬೋದು ಮತ್ತು ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ತತ್ವಗಳನ್ನ ಮಹತ್ವವನ್ನು ಸಾರಿಸೋದು ಫ್ರಾನ್ಸ್ ಕ್ರಾಂತಿಯ ಮುಖ್ಯ ಉದ್ದೇಶ ಆಗಿತ್ತು. ಈ 3 ಸಾಲುಗಳಲ್ಲಿ ಅದೇ ಇದೆ. ಇಲ್ಲಿ 3 ಇದ್ದಾರೆ. ಇವರು ಫ್ರಾನ್ಸ್ ಕ್ರಾಂತಿಯ ತ್ರಿರತ್ನಗಳಂತ ಕರೀತಾರೆ. ಮಾಂಟೆಸ್ಕೋ, ರೂಸೋ ಮತ್ತು ವಾಲ್ಫೈರ್ ಅಂತಕ್ಕಂಥವ್ರು. ಇಲ್ಲಿ ಈ 3 ತತ್ವಜ್ಞಾನಿಗಳು ಮತ್ತು ವಿದ್ವಾಂಸರಾಗಿರ್ತಕ್ಕಂಥ ಮಾಂಟೆಸ್ಕೋ ಆಗಿರ್ಬೋದು, ರೂಸೋ ಆಗಿರ್ಬೋದು ಮತ್ತು ವಾಲ್ಫೈರ್ ಕ್ರಾಂತಿಕಾರಿ ಬರಹಗಳಿಂದ ಕ್ರಾಂತಿಕಾರರಿಗೆ ಉತ್ತೇಜನೆಯನ್ನ ಕೊಡ್ತಾರೆ. ಅದಕ್ಕಾಗಿ ಫ್ರಾನ್ಸ್ನ ಕ್ರಾಂತಿ ಬೇಗವಾಗಿ ಎಲ್ಲ ಕಡೆ ಪಸರಿಸ್ತದ. ಗೆಲುವಿನ ಆಚೆಗೆ ಕೂಡ ಬಂದದೇನಾಗ್ತದಪ್ಪ ಅಂದ್ರೆ ನಿಲ್ತದ. ಇಷ್ಟು ಈ ಫ್ರಾನ್ಸ್ ಕ್ರಾಂತಿ ಅಥವಾ ಫ್ರೆಂಚ್ ಕ್ರಾಂತಿ ಅಂತ ನಾವೇನ್ ಮಾಡ್ತೀವಿ ವಿದ್ಯಾರ್ಥಿಗಳೇ ಹೇಳ್ತೀವಿ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನ ಇಟ್ಟಿದ್ದಾರೆ, ನೋಡೋಣ. ಕಲಿಕಾ ಹಾಳೆ 22 ಚಟುವಟಿಕೆ 1, ಶಿಕ್ಷಕರೊಂದಿಗೆ ಚರ್ಚಿಸಿ ನಿಮ್ಮ ಪುಸ್ತಕ ಓದಿಕೊಂಡು ಫ್ರೆಂಚ್ ಕ್ರಾಂತಿಯ ಈ ಕೆಳಕಂಡ ಚಟುವಟಿಕೆಗಳನ್ನು ಪೂರೈಸಿ. ಫ್ರಾನ್ಸ್ನಲ್ಲಿದ್ದ 3 ವರ್ಗಗಳು ಯಾವುವು ಅಂತ 1ನೇ ಕ್ವಶನ್ ಕೇಳಿದ್ದಾರೆ. ಸೊ ತಮಗೆ ಈಗಾಗಲೇ ಗೊತ್ತಿದೆ, ಫ್ರಾನ್ಸ್ನಲ್ಲಿ 3 ವರ್ಗಗಳಿದ್ದು, ಪಾದ್ರಿಗಳು, ಶ್ರೀಮಂತರು, ಜನಸಾಮಾನ್ಯರು ಅಂತಕ್ಕಂಥ 3 ವರ್ಗಗಳು ಇದ್ದವು. 2ನೇ ಪ್ರಶ್ನೆ, 3ನೇ ವರ್ಗದವರು ಯಾವ ವಿಷಯದಲ್ಲಿ ಸೌಲಭ್ಯಗಳಿಂದ ವಂಚಿತರಾಗಿದ್ದರು? ನೋಡಿ, ಇವರು ಎಲ್ಲಾ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳಿಂದ ವಂಚಿತರಾಗಿದ್ರು. ಇದರಲ್ಲಿ ಬುದ್ಧಿಜೀವಿಗಳಿದ್ರು, ಕೃಷಿಕರಿದ್ರು, ಕಾರ್ಮಿಕರಿದ್ರು, ವೃತ್ತಿಪರರಿದ್ರು. ಇವರಿಗೆ ಕಡಿಮೆ ಆದಾಯ ಇತ್ತು, ತೆರಿಗೆ ವಿಪರೀತ ಇತ್ತು, ಜೀವನ ದುಸ್ಥಿತಿ ಇತ್ತು, ಸಮಾಜದಲ್ಲಿ ಗೌರವ ಇರಲಿಲ್ಲ, ಇವರಿಗೆ ರಾಜಕೀಯ ಹಕ್ಕುಗಳು ಸಹಿತ ಇರಲಿಲ್ಲ ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ಬೋದು ವಿದ್ಯಾರ್ಥಿಗಳೇ? ಎಸ್, 3ನೇ ವರ್ಗದಲ್ಲಿರ್ತಕ್ಕಂಥ ಜನರು ಇವೆಲ್ಲ ಸೌಲಭ್ಯಗಳಿಂದ ವಂಚಿತರಾಗಿದ್ರು ಅಂತ ನಾವು ಬರಿತೀವಿ. 3ನೇ ಪ್ರಶ್ನೆ, 3ನೇ ವರ್ಗ ಯಾರನ್ನು ಒಳಗೊಂಡಿತ್ತು ಅಂತ ಕೇಳಿದ್ದಾರೆ. ಸೊ ಮೇಲಿನ ಉತ್ತರವನ್ನು ಬರೆದಿದ್ದೀವಿ. ಅಲ್ಲಿ 4 ಜನ ಇದ್ದಾರೆ: ಬುದ್ಧಿಜೀವಿಗಳು, ಕೃಷಿಕರು, ಕಾರ್ಮಿಕರು, ವೃತ್ತಿಪರರು. 1ನೇದು ಬುದ್ಧಿಜೀವಿಗಳು, 2ನೇದು ಕೃಷಿಕರು, 3ನೇದು ಕಾರ್ಮಿಕರು, 4ನೇದು ವೃತ್ತಿಪರರು. ಇವರೆಲ್ಲ ಎಲ್ಲಿದ್ದಾರಪ್ಪ ಅಂದ್ರೆ 3ನೇ ವರ್ಗದಲ್ಲಿ ಇದ್ದಾರೆ ಫ್ರಾನ್ಸ್ನ ಸಮಾಜದಲ್ಲಿ. ಅಮೆರಿಕ ಕ್ರಾಂತಿ ಹೇಗೆ ಫ್ರಾನ್ಸ್ ಕ್ರಾಂತಿಯ ಮೇಲೆ ಪ್ರಭಾವ ಬೀರಿತು? ಇಲ್ಲಿ ಫ್ರಾನ್ಸ್ ಕ್ರಾಂತಿ ಆಗೋಕ್ಕಿಂತ ಮುಂಚೆನೆ ಅಮೆರಿಕಾದಲ್ಲಿ ಕ್ರಾಂತಿ ಆಯ್ತು. ಈ ಅಮೆರಿಕಾದಲ್ಲಿ ಇರ್ತಕ್ಕಂಥ 1-2 ಮುಖ್ಯವಾದ ಅಂಶಗಳು ಏನಪ್ಪ ಅಂತಂದ್ರೆ ಅದು ಫ್ರಾನ್ಸ್ ಕ್ರಾಂತಿ ಮೇಲೆ ಪ್ರಭಾವ ಬೀರಿತು. 1ನೇದು ನಿರಂಕುಶ ಪ್ರಭುತ್ವದ ವಿರುದ್ಧ ಹೋರಾಡೋದು. ನಿರಂಕುಶ, ಇದು ನೆನಪಿಟ್ಕೊಡ್ರಿ.
ಯಾಕೆಂದ್ರೆ ಸರ್ವಾಧಿಕಾರಿ ಆಗಿರ್ಬೋದು ನಿರಂಕುಶ ವಿರುದ್ಧ ಹೋರಾಟವನ್ನ ಮಾಡಬೇಕು ಅನ್ನೋದು ಅಮೆರಿಕ ಕ್ರಾಂತಿ ಇತ್ತು. ಇದ ಅಂಶ ಬಂದು ಎಲ್ಲಿ ಮುಟ್ತದ, ಫ್ರಾನ್ಸ್ಗೆ ಮುಟ್ತದ. ಇದು ಕೂಡ ಒಂದು ಕ್ರಾಂತಿ ಹಚ್ಚಲಿಕ್ಕೆ ಕಾರಣ ಆಗ್ತದ. ಎರಡನೇದು, ಈ ಅಮೆರಿಕಾದಲ್ಲಿ ಇರ್ತಕ್ಕಂಥ ಒಂದು 3 ತತ್ವಗಳು, ಅದು ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವ ಅಂತಕ್ಕಂಥ ತತ್ವ, ಇದು ಕೂಡ ಏನಾಗ್ತದಪ್ಪ ಅಂದ್ರೆ ಬಹಳಷ್ಟು ಪ್ರಭಾವ ಬೀರ್ತದ. ಇದು ಕೂಡ ಫ್ರಾನ್ಸ್ ಕ್ರಾಂತಿ ಮೇಲೆ ಪ್ರಭಾವ ಬೀರ್ತು. ಮೂರನೇದು, ಕ್ರಾಂತಿಯ ಬರಹಗಳ ಉತ್ತೇಜನ. ತತ್ವಜ್ಞಾನಿಗಳು, ವಿದ್ವಾಂಸರು ಕ್ರಾಂತಿಕಾರಿ ಬರಹಗಳನ್ನ ಬರಿತಾ ಇದ್ರು. ಇವೆಲ್ಲ ಬರಹಗಳು ಏನಾಯ್ತಪ್ಪ ಅಂತಂದ್ರ ಈ ಅಮೆರಿಕ ಕ್ರಾಂತಿಯ ಅಂಶಗಳೇ ಫ್ರಾನ್ಸ್ ಕ್ರಾಂತಿ ಮೇಲೆ ಪ್ರಭಾವ ಬೀರಿತು. ಕಡೆ ಪ್ರಶ್ನೆ ಇದೆ ನೋಡಿ, ಫ್ರಾನ್ಸ್ ಕ್ರಾಂತಿ ಪ್ರಪಂಚದ ಜನರಿಗೆ ಯಾವುದರ ಮಹತ್ವ ತಿಳಿಸಿತು? ಫ್ರಾನ್ಸ್ ಕ್ರಾಂತಿ ಆಯ್ತು, ಆದ್ರೆ ಆ ಕ್ರಾಂತಿ ಎಲ್ಲಾ ಜನರಿಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಪಾಠಗಳನ್ನ ಕಲಿಸಿತು. ಒಂದೇದು, ನಾವುಗಳು ನಿರಂಕುಶ ಪ್ರಭುತ್ವದ ವಿರುದ್ಧ ಹೋರಾಡಬೇಕು ಅನ್ನೋದನ್ನ ತಿಳಿಸಿತು. ನಿರಂಕುಶ ಪ್ರಭುತ್ವ ವಿರುದ್ಧ ಆಗ್ತಕ್ಕಂಥ ಲಾಭಗಳನ್ನ ಜನರಿಗೆ ತಿಳಿಸಿತು. ಎರಡನೇದು, ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವದ ತತ್ವಗಳ ಮಹತ್ವವನ್ನ ಕೂಡ ತಿಳಿಸ್ತಕ್ಕಂಥ ಕೆಲಸ ಫ್ರಾನ್ಸ್ ಕ್ರಾಂತಿ ತನ್ನ ಇಡೀ ಪ್ರಪಂಚದ ಜನರಿಗೆ ಮಾಡಿತು ಅಂತ ನಾವೇನ್ ಮಾಡ್ಬೋದು ವಿದ್ಯಾರ್ಥಿಗಳೇ ಉತ್ತರಗಳಲ್ಲಿ ಬರೀಬಹುದು. ಇಷ್ಟು 9ನೇ ತರಗತಿಯಲ್ಲಿ ಇರ್ತಕ್ಕಂಥ ಕಲಿಕಾ ಹಾಳೆ 22ರಲ್ಲಿರ್ತಕ್ಕಂಥ ಉತ್ತರಗಳು ಆಗಿತ್ತು. ಸೊ ಮೇನ್ ಆಗಿ ತಾವು ನೆನಪಿಟ್ಕೊಳ್ತಕ್ಕಂಥ ನೋಟ್ಸ್ ಆಗಿರ್ಬೋದು, ಮೇನ್ ಪಾಯಿಂಟ್ಸ್ ಆಗಿರ್ಬೋದು ಮತ್ತು ಕ್ವಶನ್ ಆನ್ಸರ್ಸ್ಗಳನ್ನ ಸಹಿತ ನಾನು ಏನ್ ಮಾಡಿದ್ದೀನಿ ನಿಮಗೆ ಕೊಟ್ಟಿದ್ದೀನಿ. ನಾವು ಈಗಾಗಲೇ 9ನೇ ತರಗತಿಯಲ್ಲಿ ಹಿಂದಿ ವಿಷಯದಲ್ಲಿನೂ ಕೂಡ ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ತುಂಬಾ ಉತ್ತಮ ಗುಣಮಟ್ಟದ ಸಂಕ್ಷಿಪ್ತವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಉತ್ತರಗಳಿದಾವೆ. ತಾವೆಲ್ಲರೂ ಕೂಡ ವಿಡಿಯೋಗಳನ್ನ ನೋಡಿ, ಸಾಧ್ಯವಾದಷ್ಟು ನೋಡಿದ ಮೇಲೆ ವ್ಯೂಸ್ಗಳು ಬರ್ತವೆ, ಆದ್ರೆ ಶೇರ್ ಆಗೋದಿಲ್ಲ ಮತ್ತೆ ಸಬ್ಸ್ಕ್ರೈಬ್ಗಳು ಕೂಡ ಬರೋದಿಲ್ಲ. ಸೊ ಅದಕ್ಕಾಗಿ ಅದು ಒಂದು ನಮಗೆ ಸ್ವಲ್ಪ ಬೇಜಾರಿದೆ. ಯಾಕಂದ್ರೆ ಹೆಚ್ಚು ಶೇರ್ ಆಗಬೇಕು, ಆಮೇಲೆ ಹೆಚ್ಚು ಸಬ್ಸ್ಕ್ರೈಬ್ಗಳನ್ನ ಆಗಬೇಕು. ಮತ್ತೆ ಎಲ್ಲಾ ವಿಡಿಯೋಗಳು ಮುಂದೆ ಬರ್ತಕ್ಕಂಥ ಎಲ್ಲಾ ವಿಡಿಯೋಗಳನ್ನ ನಾವು ಏನ್ ಮಾಡಿದೀವಿ, ಲೈನಪ್ ಅಲ್ಲಿ ಇಟ್ಟಿದ್ದೀವಿ. ಅಂದ್ರೆ ಪ್ರತಿದಿನನೂ ಕೂಡ ಒಂದೊಂದು ವಿಡಿಯೋಗಳು ಬರುವ ಹಾಗೇನೆ ನಾವು ಅವುಗಳನ್ನ ಸೆಟ್ ಮಾಡಿದ್ದೀವಿ. ಸೊ ಹೋಪ್ ನಿಮ್ಮೆಲ್ಲರ ಒಂದು ವ್ಯೂಸ್ಗಳಿಗೆ ನಾವು ಹ್ಯಾಟ್ಸಪ್ ಹೇಳ್ತೀವಿ. ಬಟ್ ಶೇರ್ ಮತ್ತು ಕಮೆಂಟ್ಗಳನ್ನ ಸಬ್ಸ್ಕ್ರೈಬ್ಗಳನ್ನ ಮಾಡಿ ಅಂತ ರಿಕ್ವೆಸ್ಟ್ ಅನ್ನ ಮಾಡ್ತಾ, ಮತ್ತೆ ನಾನು ನಿಮಗೆ 9ನೇ ತರಗತಿಯ ಕಲಿಕಾ ಹಾಳೆ 23ರ ಉತ್ತರಗಳೊಂದಿಗೆ ಸಿಗ್ತೀನಿ. ಓಕೆ, ಸೊ ಏನಾದರೂ ಡೌಟ್ ಇದ್ರೆ ತಾವು ಕಮೆಂಟ್ ಬಾಕ್ಸ್ ನಲ್ಲಿ ಏನ್ ಮಾಡ್ಬೋದು, ಪಿನ್ ಮಾಡ್ಬೋದು. ಮುಂದೆ ಯಾವ ವಿಡಿಯೋ ಇದೆ ಅನ್ನೋದನ್ನ ನೋಡಬೇಕಾದ್ರೆ ನಮ್ಮ ಚಾನಲ್ನ ವಿಡಿಯೋ ಟ್ಯಾಬ್ದಲ್ಲಿ ಹೋದ ನಂತರ ಮೇಲೆ ಅಪ್ಕಮಿಂಗ್ ವಿಡಿಯೋಗಳಂತ ಕಾಣ್ತವೆ. ಅವುಗಳು ಆ ದಿನಾಂಕ ಸಮಯವನ್ನ ವೇಟ್ ಮಾಡಿ ಆ ಟೈಮಿಗೆ ಅವುಗಳು ಹಾಸ್ಟ್ ಆಗ್ತವೆ ಅಂತ ಹೇಳ್ತಾ, ಸೊ ಹೋಗೋಣ. ಮತ್ತೆ ಸಿಗ್ತೀನಿ. ಹಿಂದಿಯಲ್ಲಿ ಒಂದು ವಿಡಿಯೋಗಳನ್ನ 9ಕ್ಕೆ ಸಂಬಂಧಪಟ್ಟಂತೆ ಈಗ ಹಾಕ್ತಾ ಇದ್ದೀವಿ. ಆ ವಿಡಿಯೋವನ್ನ